ವಿಜೇಂದ್ರ ಅವರ ಒರಿಜಿನಲ್ ಬಣ್ಣ ಹೊರಗೆ ಬೀಳ್ತಾ ಇದೆ. ಅವರೊಬ್ಬ ಯಾವ ರೀತಿ ಅವರು ಮ್ಯಾನೇಜ್ ಮಾಡ್ತಾ ಇದ್ದಾರೆ ಜಿಲ್ಲಾ ಅಧ್ಯಕ್ಷರುಗಳನ್ನು. ನಾತಿರಿ ವಿಜೇಂದ್ರಿಗೆ ಒಂದು ಸಲಹೆ ಕೊಡ್ತೀನಿ, ಇದನ್ನೆಲ್ಲ ಯಾಕೆ ಸರ್ಕಸ್ ಮಾಡ್ತಾಯಿದ್ದೀರಿ? ಚುನಾವಣೆ ನಾಟಕ ಕಂಪನಿ ನೇರವಾಗಿ ರಾಧಾ ಮೋಹನ್ ದಾಸ್ ಹಿಡಿದು ಅಧ್ಯಕ್ಷದ ಘೋಷಣೆ ಮಾಡಿ ಹಿಂಗೆ ಕೈ ಎತ್ತಿಬಿಟ್ರಿ. ಹಂಗೆ ಪೈಲ್ವಾನ್ ಕುಸ್ತಿ ಪೈಲ್ವಾನ್ ಇರ್ತಾರಲ್ಲ, ಹಂಗೆ ಎತ್ತಿಬಿಟ್ರೆ ಮುಗಿದೋಯ್ತು. ಸುಮ್ಮನೆ ಚುನಾವಣೆ ಮಾಡೋದು. ಮತ್ತು ಪಾಪ ಪಕ್ಷದಲ್ಲಿ ಇವತ್ತು ಬರೇ ಡಾಕ್ಟರ್ ಸುಧಾಕರ್ ಅವರು ಒಬ್ಬರೇ ಅಲ್ಲ, ಇಡೀ ಭಾರತೀಯ ಜನತಾ ಪಾರ್ಟಿ ಎಲ್ಲ ಹಿರಿಯ ನಾಯಕರು ಯಾರು ಚಿತ್ರದುರ್ಗ ಲೋಕಸಭಾ ಸದಸ್ಯರಿಗೆ ಹೊಡಿಲಕ್ಕೆ ಬಂದಂಥ ವೇದಿಕೆ ಮೇಲೆ ಇವತ್ತು ಜಿಲ್ಲಾಧ್ಯಕ್ಷ ಮಾಡಿದ್ದಾರೆ. ಅಂದರೆ ಇವರು ಯಾವ ದಿಕ್ಕಿನಲ್ಲಿ ಪಕ್ಷ ಒಯ್ತಾ ಇದ್ದಾರೆ? ಇವ್ರು ಪಕ್ಷ ಕಟ್ಟಬೇಕತ್ತಿದೀವೋ ಏನೋ ಅವ್ರು ಪ್ರೈವೇಟ್ ಕಂಪ್ನಿ ಮಾಡ್ಕೋತಾ ಇದ್ರು, ಮಾಡ್ಕೊಂಡು ಬಿಡಲಿ. ಅಣ್ಣ ಕೇಂದ್ರ ಮಂತ್ರಿ ಆಗಲಿ, ಅಪ್ಪ ಮತ್ತೇನಾದರೂ ಉಪರಾಷ್ಟ್ರಪತಿಯದಾಗಲಿ, ಇನ್ನು ಮತ್ತೆ ಯಾರ್ಯಾರು ಉಳ್ದಾರು ನೋಡ್ರಿ ಮನ್ಯಾಗ. ಈ ರೀತಿ ಪಕ್ಷ ನಡೆಸ್ಲಿಕ್ಕೆ ಆಗೋದಿಲ್ಲ. ನಾವು ಹೈಕಮಾಂಡಿಗೆ ಇಷ್ಟೇ ಕೇಳ್ತೀವಿ, ನೀವು ಘೋಷಣೆ ಮಾಡೋದಿದ್ರೆ ಮಾಡಿಬಿಡಿ ವಿಜೇಂದ್ರನ. ಸುಮ್ಮನೆ ಚುನಾವಣೆ ಪ್ರಕ್ರಿಯೆ, ಚುನಾವಣಾ ಅಧಿಕಾರಿ ಅವು ಯಾವ ಮಗ್ಬೇಕಾಗ್ಯಾವಲ್ಲ, ಸುಮ್ಮನೆ ಹೊಡೆದು ತೆಗೆದುಬಿಡ್ರಿ, ಅಂದ್ರೆ ಪಕ್ಷ ಉದ್ಧಾರ ಆಗ್ತದೆ ಅಷ್ಟೇ. ಇದನ್ನು ಬಿಟ್ಟರೆ ನೋಡಿ ಯಾರೂ ಸಮಾಧಾನ ಇಲ್ಲ. ನಿಮ್ಗೆ ಬೇಕಾದವ್ರನ್ನ ಅಧ್ಯಕ್ಷ ಮಾಡಿಕೊಂಡು ನಿಮ್ಗೆ ಬೇಕಾದವ್ರನ್ನ ಮತದಾರ ಮಾಡ್ಕೊಂಡು ಬಿಟ್ಟ ಮ್ಯಾಗ ಚುನಾವಣೆ ಅದಕ್ಕೆ ಬೇಕು. ಆ ಪ್ರಕ್ರಿಯೆ ಇದೆಯಲ್ಲ, ಇವತ್ತು ಒಂದೆರಡು ದಿನಕ್ಕೆ ಆಗೋದಲ್ಲ. ಅದು ಆ ಪ್ರಕ್ರಿಯೆ 3 ತಿಂಗಳ ನಡ್ಕೊಂಡು ಬಂದಿರ್ತದೆ. ಅಂತಿಮವಾಗಿ ಹೆಸರದ ಘೋಷಣೆ ಮಾಡ್ತಾರೆ. ಅನಗತ್ಯವಾಗಿ ಬೊಟ್ಟು ಮಾಡುವಂಥ ಕ್ರಮ ಬೇಡ ಅಂತ ವಿಜೇಂದ್ರ ಹೇಳಿದ್ದಾರೆ. ಹೌದು, ಏನೇನೋರಪ್ಪ ನಿಮಗೆ ಗೊತ್ತದು ಪ್ರಕ್ರಿಯೆ ಅಂದರೆ. ನಾವು ಪಕ್ಷನಾಗೆ ಇಲ್ಲಲ್ರಿ, ನಾವು ಇವ ಚಡ್ಡಿ ಹಾಕೋ ಮುಂದೆ ನಾವು ಪಕ್ಷ ಜಿಲ್ಲಾಧ್ಯಕ್ಷ ಆಗಿ, ರಾಜ್ಯ ಉಪಾಧ್ಯಕ್ಷ ಆಗಿ, ಕೋರ್ ಕಮಿಟಿ ಸದಸ್ಯರೇ ಕೆಲಸ ಮಾಡಿ ನಾವೆಲ್ಲ. ಬೊಮ್ಮಾಯರಾಗಲಿ, ಆರ್ ಅಶೋಕ್ ಆಗಲಿ, ಯತ್ನಾಳ್ ಆಗಲಿ, ಯಡಿಯೂರಪ್ಪ ಒಬ್ಬರೇ ಪಾರ್ಟಿ ಕಟ್ಟಿ ಅಧ್ಯಕ್ಷ ಆಗಲಿಲ್ಲ, ಮುಖ್ಯಮಂತ್ರಿ ಆಗಲಿಲ್ಲ. ನಾವೆಲ್ಲ ದುಡಿಮೆ ಇದೆ. ಈ ಬಚ್ಚನಿಂದ ಏನು ಕಲಿಬೇಕಾಗಿಲ್ಲ. ನಾವು ಏನು ಮಾಡ್ತೀರಾ? ಹೊರಗೆ ಹಾಕ್ತೀರಾ? ಎಷ್ಟು ಮಂದಿನ ಹೊರಗೆ ಹಾಕ್ತೀರಿ? ಪಾರ್ಟಿ ನಡೆಸೋ ಸಿಸ್ಟಮ್ನ ನೀವು ಅಪ್ಪ ಮಕ್ಕಳು ನಿಮ್ಮ ಅಪ್ಪನ ಅಂಜಿಸಿರ್ಬೋದು, ಎಲ್ಲರನ್ನೂ ಅಂಜಿಸ್ಲಿಕ್ಕೆ ಆಗೋದಿಲ್ಲ. ಕರ್ನಾಟಕದಲ್ಲಿ ಎಲ್ಲರಿಗೂ ಭಯದ ವಾತಾವರಣ ನಿಮ್ಮ ಅಪ್ಪಗೆ ನಿಮ್ಮ ಮನೆಯಾಗ ಮಾಡಿರ್ಬೋದು, ನಮಗಲ್ಲ. ತಯಾರಿದೀವಿ ನಾವು. ವಿಜೇಂದ್ರ ಅವರ ಒರಿಜಿನಲ್ ಬಣ್ಣ ಹೊರಗೆ ಬೀಳ್ತಾ ಇದೆ. ಅವರೊಬ್ಬ ಯಾವ ರೀತಿ ಅವರು ಮ್ಯಾನೇಜ್ ಮಾಡ್ತಾ ಇದ್ದಾರೆ ಜಿಲ್ಲಾ ಅಧ್ಯಕ್ಷರುಗಳನ್ನು. ನಾತಿರಿ ವಿಜೇಂದ್ರಿಗೆ ಒಂದು ಸಲಹೆ ಕೊಡ್ತೀನಿ, ಇದನ್ನೆಲ್ಲ ಯಾಕೆ ಸರ್ಕಸ್ ಮಾಡ್ತಾಯಿದ್ದೀರಿ? ಚುನಾವಣೆ ನಾಟಕ ಕಂಪನಿ ನೇರವಾಗಿ ರಾಧಾ ಮೋಹನ್ ದಾಸ್ ಹಿಡಿದು ಅಧ್ಯಕ್ಷದ ಘೋಷಣೆ ಮಾಡಿ ಹಿಂಗೆ ಕೈ ಎತ್ತಿಬಿಟ್ರಿ. ಹಂಗೆ ಪೈಲ್ವಾನ್ ಕುಸ್ತಿ ಪೈಲ್ವಾನ್ ಇರ್ತಾರಲ್ಲ, ಹಂಗೆ ಎತ್ತಿಬಿಟ್ರೆ ಮುಗಿದೋಯ್ತು. ಸುಮ್ಮನೆ ಚುನಾವಣೆ ಮಾಡೋದು. ಮತ್ತು ಪಾಪ ಪಕ್ಷದಲ್ಲಿ ಇವತ್ತು ಬರೇ ಡಾಕ್ಟರ್ ಸುಧಾಕರ್ ಅವರು ಒಬ್ಬರೇ ಅಲ್ಲ, ಇಡೀ ಭಾರತೀಯ ಜನತಾ ಪಾರ್ಟಿ ಎಲ್ಲ ಹಿರಿಯ ನಾಯಕರು ಯಾರು ಚಿತ್ರದುರ್ಗ ಲೋಕಸಭಾ ಸದಸ್ಯರಿಗೆ ಹೊಡಿಲಕ್ಕೆ ಬಂದಂಥ ವೇದಿಕೆ ಮೇಲೆ ಇವತ್ತು ಜಿಲ್ಲಾಧ್ಯಕ್ಷ ಮಾಡಿದ್ದಾರೆ. ಅಂದರೆ ಇವರು ಯಾವ ದಿಕ್ಕಿನಲ್ಲಿ ಪಕ್ಷ ಒಯ್ತಾ ಇದ್ದಾರೆ? ಇವ್ರು ಪಕ್ಷ ಕಟ್ಟಬೇಕತ್ತಿದೀವೋ ಏನೋ ಅವ್ರು ಪ್ರೈವೇಟ್ ಕಂಪ್ನಿ ಮಾಡ್ಕೋತಾ ಇದ್ರು, ಮಾಡ್ಕೊಂಡು ಬಿಡಲಿ. ಅಣ್ಣ ಕೇಂದ್ರ ಮಂತ್ರಿ ಆಗಲಿ, ಅಪ್ಪ ಮತ್ತೇನಾದರೂ ಉಪರಾಷ್ಟ್ರಪತಿಯದಾಗಲಿ, ಇನ್ನು ಮತ್ತೆ ಯಾರ್ಯಾರು ಉಳ್ದಾರು ನೋಡ್ರಿ ಮನ್ಯಾಗ. ಈ ರೀತಿ ಪಕ್ಷ ನಡೆಸ್ಲಿಕ್ಕೆ ಆಗೋದಿಲ್ಲ. ನಾವು ಹೈಕಮಾಂಡಿಗೆ ಇಷ್ಟೇ ಕೇಳ್ತೀವಿ, ನೀವು ಘೋಷಣೆ ಮಾಡೋದಿದ್ರೆ ಮಾಡಿಬಿಡಿ ವಿಜೇಂದ್ರನ. ಸುಮ್ಮನೆ ಚುನಾವಣೆ ಪ್ರಕ್ರಿಯೆ, ಚುನಾವಣಾ ಅಧಿಕಾರಿ ಅವು ಯಾವ ಮಗ್ಬೇಕಾಗ್ಯಾವಲ್ಲ, ಸುಮ್ಮನೆ ಹೊಡೆದು ತೆಗೆದುಬಿಡ್ರಿ, ಅಂದ್ರೆ ಪಕ್ಷ ಉದ್ಧಾರ ಆಗ್ತದೆ ಅಷ್ಟೇ. ಇದನ್ನು ಬಿಟ್ಟರೆ ನೋಡಿ ಯಾರೂ ಸಮಾಧಾನ ಇಲ್ಲ. ನಿಮ್ಗೆ ಬೇಕಾದವ್ರನ್ನ ಅಧ್ಯಕ್ಷ ಮಾಡಿಕೊಂಡು ನಿಮ್ಗೆ ಬೇಕಾದವ್ರನ್ನ ಮತದಾರ ಮಾಡ್ಕೊಂಡು ಬಿಟ್ಟ ಮ್ಯಾಗ ಚುನಾವಣೆ ಅದಕ್ಕೆ ಬೇಕು. ಆ ಪ್ರಕ್ರಿಯೆ ಇದೆಯಲ್ಲ, ಇವತ್ತು ಒಂದೆರಡು ದಿನಕ್ಕೆ ಆಗೋದಲ್ಲ. ಅದು ಆ ಪ್ರಕ್ರಿಯೆ 3 ತಿಂಗಳ ನಡ್ಕೊಂಡು ಬಂದಿರ್ತದೆ. ಅಂತಿಮವಾಗಿ ಹೆಸರದ ಘೋಷಣೆ ಮಾಡ್ತಾರೆ. ಅನಗತ್ಯವಾಗಿ ಬೊಟ್ಟು ಮಾಡುವಂಥ ಕ್ರಮ ಬೇಡ ಅಂತ ವಿಜೇಂದ್ರ ಹೇಳಿದ್ದಾರೆ. ಹೌದು, ಏನೇನೋರಪ್ಪ ನಿಮಗೆ ಗೊತ್ತದು ಪ್ರಕ್ರಿಯೆ ಅಂದರೆ. ನಾವು ಪಕ್ಷನಾಗೆ ಇಲ್ಲಲ್ರಿ, ನಾವು ಇವ ಚಡ್ಡಿ ಹಾಕೋ ಮುಂದೆ ನಾವು ಪಕ್ಷ ಜಿಲ್ಲಾಧ್ಯಕ್ಷ ಆಗಿ, ರಾಜ್ಯ ಉಪಾಧ್ಯಕ್ಷ ಆಗಿ, ಕೋರ್ ಕಮಿಟಿ ಸದಸ್ಯರೇ ಕೆಲಸ ಮಾಡಿ ನಾವೆಲ್ಲ. ಬೊಮ್ಮಾಯರಾಗಲಿ, ಆರ್ ಅಶೋಕ್ ಆಗಲಿ, ಯತ್ನಾಳ್ ಆಗಲಿ,
ಯಡಿಯೂರಪ್ಪ ಒಬ್ಬನೇ ಪಾರ್ಟಿ ಕಟ್ಟು ಅಧ್ಯಕ್ಷ ಆಗಲಿಲ್ಲ, ಮುಖ್ಯಮಂತ್ರಿ ಆಗಲಿಲ್ಲ. ನಾವೆಲ್ಲ ದುಡಿಮೆ ಇದೆ. ಈ ಬಚ್ಚನಿಂದ ಏನು ಕಲಿಬೇಕಾಗಿಲ್ಲ ನಾವು. ಏನು ಮಾಡ್ತೀರಾ? ಹೊರಗೆ ಹಾಕ್ತೀರಾ? ಎಷ್ಟು ಮಂದಿನ ಹೊರಗೆ ಹಾಕ್ತೀರಿ? ಪಾರ್ಟಿ ನಡೆಸೋ ಸಿಸ್ಟಮ್ನ ನೀವು ಅಪ್ಪ ಮಕ್ಕಳು. ನಿಮ್ಮ ಅಪ್ಪನ ಅಂಜಿಸಿರ್ಬೋದು, ಎಲ್ಲರನ್ನೂ ಅಂಜಿಸ್ಲಿಕ್ಕೆ ಆಗೋದಿಲ್ಲ ಕರ್ನಾಟಕದಲ್ಲಿ. ಎಲ್ಲರಿಗೂ ಭಯದ ವಾತಾವರಣ ನಿಮ್ಮ ಅಪ್ಪಗೆ ನಿಮ್ಮ ಮನೆಯಾಗ ಮಾಡಿರ್ಬೋದು, ನಮಗಲ್ಲ. ತಯಾರಿದ್ದೀವಿ ನಾವು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.